ರಾತ್ರೋರಾತ್ರಿ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ್ದಾರೆ. ವ್ಯವಸ್ಥಿತ ಸಾರಿಗೆ ಬಸ್ ಸಂಪರ್ಕಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರೋರಾತ್ರಿ ರಸ್ತೆಯನ್ನ ತಡೆದು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ್ದಾರೆ. ವ್ಯವಸ್ಥಿತ ಸಾರಿಗೆ ಬಸ್ ಸಂಪರ್ಕಕ್ಕಾಗಿ ಆಗ್ರಹಿಸಿದ್ದಾರೆ. ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಒಂದು ಜಾಗದಲ್ಲಿ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಬಳಿ ಒಂದು ಪ್ರತಿಭಟನೆ ನಡೆದಿದ್ದು, ಶಾಲೆ ಕಾಲೇಜುಗಳಿಗೆ ತೆರಳಲು ಸರಿಯಾದ ಸಮಯಕ್ಕೆ ಬಸ್ಗಳು ಬಾರದ ಕಾರಣ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಡೆಸಿದ್ದಾರೆ. ನಂದಿ ಕ್ರಾಸ್ ಸೇರಿ ಹಲವು ಹಳ್ಳಿಗಳಿಗೆ ಬಾರದ ಬಸ್ ರೋಸಿ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಹೀಗಾಗಿ ಪ್ರೊಟೆಸ್ಟ್ ನಡೆಸಿದ್ದಾರೆ. ಒಬ್ಬರು ಜವಾಬ್ದಾರಿ ಕೊಡ್ತಾ ನಾವು ಇಷ್ಟು ಜನ ಇದೀವಿ. ನೀವು ಎಷ್ಟು ನಿಮ್ ಪ್ರಾಬ್ಲಮ್ ನೀವ್ ಹೇಳಿದ್ರಲ್ಲ, ನಾವೇನ್ ಹೇಳಿದ್ವಿ, ಡಿಪೋ ಮ್ಯಾನೇಜರ್ಗೆ ಕರೆಸಿ ಮಾತಾಡಿ ಹೇಳ್ತೀವಿ, ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ಹೇಳಿದ್ವಲ್ಲ, ಲೆಟರ್ ತಂದು ಈಗ ನಮ್ಮ ಕೊಡಿ, ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ರೋಡ್ ಅಲ್ಲಿ ಪಂಚಾಯತಿ ಮಾಡಕ್ಕಾಗಲ್ಲ. ಏನು ಬಸ್ ನೋಡಪ್ಪ, ಬಸ್ನ ತೊಂದರೆ ಮಾಡಬಾರ್ದು. ಬಸ್ ಯಾಕೆ ನಿಲ್ಲಿಸ್ತಾ ಇದ್ರಿ? ಯಾಕೆ ಯಾರು ಬಸ್ ಆಗಿರೋರು ಯಾರು ಏನು ಹೇಳ್ತಾ ಇಲ್ವಲ್ಲಪ್ಪ? ಅಲ್ಲ, ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ನಾನು ಹೇಳಿದೆ ಕೇಳಿ, ನಿಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ಬಸ್ಸಲ್ಲಿ ಇರೋರು ಯಾರು ತೊಂದರೆ ಆಗಿದ್ರೆ ನಿಲ್ಸಯ್ಯ ಅಂತ ಕೇಳ್ತಾ ಇದ್ರು ಅವರು. ಈಗ ಏನ್ ಮಾಡ್ತೀಯಪ್ಪ ಬಸ್ನ? ಬಸ್ ಏನ್ ಮಾಡ್ತೀಯ? ಈಗ ಲಿಫ್ಟ್ ಇರೋ